ಗ್ಯಾರಂಟಿ ಅಂತ ಹೇಳ್ತಾರೆ ಬಿ ಜೆ ಪಿಯವರು ಇದ್ದಾಗ ಎಷ್ಟು ಸರಿ ಬೆಲೆ ಏರಿಕೆ ಮಾಡಿದ್ದಾರೆ. ಹಾಲಿನ ದರ ಏರಿಕೆ ಆಗಿದೆ. ಕಾರಣ ಏನು? ಇವತ್ತು ರೈತರು ಏನು ಪೂರೈಕೆ ಮಾಡ್ತಾ ಇದ್ದಾರೆ, ಅದ್ರ ಬೆಲೆ ಎಲ್ಲ ದುಪ್ಪಟ್ಟಾಗಿದೆ. ಅದನ್ನು KMF ಅವ್ರು ಕೇಳಿದ್ದು 2 ರೂಪಾಯಿಗಿಂತ ಜಾಸ್ತಿ ಇತ್ತು. ಆದರೂ ಅದನ್ನು ಭಾಳಷ್ಟು ತುಲನೆ ಮಾಡಿ ಈ ಒಂದು ನಿರ್ಧಾರವನ್ನು ಮುಖ್ಯಮಂತ್ರಿ ತಗೊಂಡಿದ್ದಾರೆ. ಇದರಲ್ಲೇನು ನನಗೇನು ಡಿಫ್ರೆನ್ಸ್ ಏನು ಕಾಣ್ತಾ ಇದೆ. ಈಗ 6 ವರ್ಷ ಕೇಳಿದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಹಾಲಿನ ಬೆಲೆನೂ ಏರಿಕೆ ಮಾಡಿದೆ, ಆಲ್ಕೋಹಾಲ್ ಬೆಲೆನೂ ಏರಿಕೆ ಮಾಡಿದೆ. ಇದು ಇವ್ರ ಗ್ಯಾರಂಟಿ. ಆಲ್ಕೋಹಾಲು ಬೇರೆ ಸ್ಟೇಟ್ ಪಕ್ಕದಾಗ ಎಷ್ಟೈತೆ? ಆಂಧ್ರ ಪ್ರದೇಶ ಪಕ್ಕದ ಬಾರ್ಡ್ರಿಗೆ ಎಷ್ಟೈತೆ? ಅವ್ರಿಗಿಂತ ನಾವು ಭಾಳಷ್ಟು ಕಡಿಮೆ ಇದ್ದೀವಿ. ಸೊ ನಾವು ಆದಾಯ ನೋಡ್ಬೇಕಲ್ಲ ಸರ್ಕಾರದ್ದು. ಸೊ ಇದಕ್ಕೂ ನಮ್ಮ ಗ್ಯಾರಂಟಿಗೂ ಸಂಬಂಧ ಇಲ್ಲ. ಅದರದ್ದು ಬಡ್ಜೆಟಲ್ಲಿ ನಾವು ಆಲ್ರೆಡಿ ಅದಕ್ಕೆ ನಾವು ರಿಸರ್ವ್ ಇಟ್ಟಿದ್ದೀವಿ. ಇದು ನಿತ್ಯದ ಕಾರ್ಯಕ್ರಮ. ಸೊ ಏನಾಗುತ್ತದೆ, ಈಗ ಗ್ರಾಹಕರಿಗಿಂತ ರೈತರಿಗೆ ಅವರು ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ಇದ್ರ ಮೇಲೆ ಆಗಿದೆ. 2-3 ಸಾವಿರ ಕೊಟ್ಟು 5-6 ಸಾವಿರ ಜನರಿಂದ ಕಿತ್ಕೊಂತಿದೆ ಅಂತ ಹೇಳಿದ್ರು. ಕೊಡ್ತಾ ಇರೋದು 60,000 ಕೋಟಿ. 2-3 ಸಾವಿರ ಕೋಟಿ ನಮಗೆ ಬರ್ತಾ ಇಲ್ಲ. ಅದು ಏನು ಹೊರೆ ಆಗ್ತದೆ ಅದೆಲ್ಲವೂ ಸಹ ಮತ್ತೆ ರೈತರಿಗೆ ಸಂಬಂಧಪಟ್ಟವರಿಗೆ ಹೋಗುತ್ತೆ. ಇದೊಂದು ಗ್ಯಾರಂಟಿಯಿಂದ ಸರ್ಕಾರ ಹೊರೆ ಆಗ್ತಿದೆ. ಎಲ್ಲಿ ಹೊರೆ ಆಗಿದೆ? ಈಗ ಹೊರೆ ಆಗಿದೆಯಲ್ಲ, ಬಜೆಟಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಅಮೌಂಟ್ನ. ಸೊ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದೆ. ಸರ್, ಮೀಟಿಂಗಲ್ಲಿ ಮೇಜರಾಗಿ ಏನು ಚರ್ಚೆ ಮಾಡ್ತೀವಿ ಸರ್? ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಏನಾದ್ರು ಚರ್ಚೆ ಆಗುತ್ತೆ? ಯಾಕಂದ್ರೆ ಕೇಂದ್ರ ಸರ್ಕಾರ ಇಲ್ಲಿವರೆಗೂ 5,300 ಕೋಟಿ ಬಿಡುಗಡೆ ಮಾಡಿಲ್ಲ. 5,300 ಕೋಟಿ ಕೊಡಿ ಅಂತ ನಂದೊಬ್ಬಂದೆಲ್ಲ ಇಡೀ ಜಿಲ್ಲೆ, ಆ ಭಾಗದ ಸುಮಾರು 3-4 ಜಿಲ್ಲೆ ಒತ್ತಾಯ ಇದೆ. ಸೊ ಈ ಸರಿ ನೋಡೋಣ. ಈ ಸರಿ ಅವ್ರ ಮೇಲೆ ಭರವಸೆ ಇಟ್ಕೊಂಡಿದ್ದೀವಿ. ಏನು ಬಜೆಟಲ್ಲಿ ಘೋಷಣೆ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅವರು, ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದ 9 ಸದಸ್ಯರು ಇದ್ದಾರೆ. ಇದ್ರ ಬಗ್ಗೆ ಮತ್ತು ರಾಜ್ಯಸಭಾ ಸದಸ್ಯರಿದ್ದಾರೆ. ಪಕ್ಷಾತೀತವಾಗಿ ಪ್ರಯತ್ನ ಮಾಡಿ ಈ ಹಣವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಗೋವಿಂದ ಕಾರಜೋಳ ಅವರು ಒಂದು ಆರೋಪ ಮಾಡಿದರು. ಸುಧಾಕರ್ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದವರು, ನಾನು ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಡೇಟ್ನ ಮುಂದೆ ಹಾಕ್ಕೊಂಡು ನಾನು ಇಲ್ಲದೇ ಇದ್ದಾಗ KDP ಸಭೆ ಮಾಡ್ತಾ ಇದ್ದಾರೆ ಅಂತ. ಕಾರಜೋಳ ಅವರು ನನಗೆ ಆತ್ಮೀಯರು. ಅವ್ರ ಜೊತೆ ನಾನು ಮಂತ್ರಿ ಆಗಿದ್ದವನು. ಇಬ್ಬರು ಒಂದೇ ಕ್ಯಾಬಿನೆಟಲ್ಲಿ ಇದ್ದವರು. ಸೊ ನಿಮಗೆ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ಇದು ಕೆಲವು ಕಾರಣಾಂತರದಿಂದ 19ಕ್ಕೆ ಫಿಕ್ಸ್ ಮಾಡಿದ್ವಿ. 19ಕ್ಕೆ KMARC ಮುಖ್ಯಮಂತ್ರಿಗಳು ಫಿಕ್ಸ್ ಮಾಡೋದು ಬೆಂಗಳೂರಲ್ಲಿ. ಸೊ ನಾವು ಇವತ್ತು ಪೋಸ್ಟ್ಪೋನ್ ಮಾಡ್ತೀವಿ. ಸರ್, ಈಗ ಚನ್ನಪಟ್ಟಣ ಉಪಚುನಾವಣೆ ಭಾಳ ಕಾವೇರ್ತಾ ಇದೆ. KPC ಅಧ್ಯಕ್ಷರೇ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಏನು ಚರ್ಚೆ ಆಗ್ತಿದೆ ಕಾಂಗ್ರೆಸ್ ಬಗ್ಗೆ? ವಾರದಲ್ಲಿ 3-4 ದಿನ ಚಪ್ಪಂಟಕ್ಕೆ ಹೋಗ್ತಿದ್ದಾರೆ ಅಧ್ಯಕ್ಷ. ಪಕ್ಷದ ಅಧ್ಯಕ್ಷರಿದ್ದಾರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದಾರೆ. ಪಕ್ಷ ಸಂಘಟನೆ ಅವರ ಅಧ್ಯಕ್ಷರಾದ ಮೇಲೆ ಭಾಳಷ್ಟು ಪಕ್ಷವನ್ನು ಕಟ್ಟಿದ್ದಾರೆ. ಸೊ ಇದರಲ್ಲಿ ಉಪಚುನಾವಣೆಯನ್ನು ಕೂಡ ನಾವು ಗಂಭೀರವಾಗಿ ತಗೊಂಡಿದ್ದೀವಿ. ಚನ್ನಪಟ್ಟಣ ಕಾಂಗ್ರೆಸ್ ಪ್ರತಿಷ್ಠೆ ಆಯಿತಾ? 3 ಕ್ಷೇತ್ರಗಳು ಪ್ರತಿಷ್ಠೆನೇ ನಮಗೆ. ಚನ್ನಪಟ್ಟಣ ಒಂದೇ ಅಂತ.